ಈ ದಿನ ಸಿಗ್ಗಾವಿಯ ತಹಸೀಲ್ದಾರ್ ಕಚೇರಿ ಅಂದರೆ ಆಡಳಿತ ಕಚೇರಿನಲ್ಲಿದ್ದೀವಿ. ನನ್ನ ಜೊತೆ ಬಸಪ್ಪ ಕುಂಬಾರರು ಅವರು ಕೂಡ ಸಂಘಟನಾ ಕಾರ್ಯದರ್ಶಿ, ಆಶಾ ಮೇಡಮ್ ಇದ್ದಾರೆ, ಅನ್ನಕಳಪ್ಪ ಮೇಡಮ್, ಹಾಗೆ ಬಸವರಾಜ್ ಇದ್ದಾರೆ, ಈಗ ಮಂಡ್ಯದ ಅವರು ಇದ್ದಾರೆ, ಬಳ್ಳಾರಿ ಅವರು ಇದ್ದಾರೆ, ಸೊ ತುಮಕೂರಿನವರು, ವಿಜಯಪುರದವರು ಎಲ್ಲ ಸದಸ್ಯರುಗಳು ನನ್ನ ಜೊತೆ ಕೂಡಿದ್ದಾರೆ. ಅದೇ ಸಂದರ್ಭದಲ್ಲಿ ನಮ್ಮ ಪಕ್ಕದಲ್ಲಿರುವಂತಹ ಭದ್ರಾಪುರದ ಗ್ರಾಮಸ್ಥರು ಕೂಡ ನಮ್ಮ ಜೊತೆ ಬಂದಿದ್ದಾರೆ. ವಿಡಿಯೋ ಮಾಡ್ತಾ ಇರುವಂತವರು ರಾಯಚೂರಿನ ಕಾರ್ಯದರ್ಶಿ ಶಿವು ಅವರು. ಕರ್ನಾಟಕ ರಾಷ್ಟ್ರೀಯ ಪಕ್ಷ ಇವತ್ತು ಜನಸ್ಪಂದನ ಕಾರ್ಯಕ್ರಮ ಮಾಡ್ತಾ ಇತ್ತು. ಆ ಸಂದರ್ಭದಲ್ಲಿ ಮಂಜುನಾಥ್ ಅನ್ನುವರ ಒಂದು ವಿಚಾರ ಬಂತು. ಅವರ ಹತ್ರ ಇಲ್ಲಿ ರಿಜಿಸ್ಟರ್ ಕಚೇರಿನಲ್ಲಿ ಹಣ ಪಡೆದಿದ್ರು. ಏನಕ್ಕೆ ಹಣ ಪಡೆದ್ರು ಅನ್ನುವಂಥ ವಿಚಾರ ನೀವು ಹೇಳಿ. ಏನಾಯ್ತು? ಟ್ರ್ಯಾಕ್ಟರ್ ಸಾಲ ತೊಗೊಂಡಿದ್ದನ್ನು ಬೋಜಾ ಕುಂದಿರ್ಸಿರ್ತಾರೆ ಮೊಟ್ಟ ಮೊದಲ. ಅದನ್ನು ಇವತ್ತು ನಾ ಪೂರ ಅಮೌಂಟ್ ಕಟ್ಟಿದ್ದಾಗಿ ಅದನ್ನು ಬ್ಯಾಂಕ್ ಕಡೆಯಿಂದ ಇಶ್ಯೂಡ್ ತೊಗೊಂಬಂದು ಕೊಟ್ಟಿರ್ತೇನೆ. ಆ ಬೋಜಾ ಕಡಿಮೆ ಮಾಡಕ್ಕೆ ಕೊಟ್ಟಿರ್ತೇನೆ. ಆನ್ಲೈನ್ನಲ್ಲಿ ಮಾಡ್ತೇನೆ ಅಂದ ಇವತ್ತು ಮತ್ತೆ ಬಾಂಡ್ ಮಾಡ್ತೇನೆ ಅಂತೇಳಿ ಹೇಳಿ ಅವತ್ತು 350 ರೂಪಾಯಿ ತೊಗೊಂಡಿರ್ತಾರೆ. ಇವತ್ತು ಮತ್ತೆ ಹೊಸ ವರ್ಷ ಬಾಂಡ್ ಮಾಡೋದು. ಅವತ್ತು ಎಲ್ಲ ಆನ್ಲೈನಲ್ಲಿ ಹಾಕ್ಬೇಕಂದವ್ರು ಇವತ್ತು ಮತ್ತೆ ಬಾಂಡ್ ಮಾಡ್ತೇವೆ ಅಂತೇಳಿ ಹೊಸ ವರ್ಷ ಆ ಅಮೌಂಟನ್ನು ನನಗೆ ಮತ್ತೆ ಹೊಳ್ಳಿ ಇವತ್ತು ವಾಪಸ್ ಕೊಟ್ಟು ಅರ್ಜಿಯನ್ನು ಆನ್ಲೈನ್ನಲ್ಲಿ ತೆಗೆದಂಥ ಅರ್ಜಿಯನ್ನು ಹರಿದು ಹಾಕಿರ್ತಾರೆ. ಸರಿ, ಬನ್ನಿ ಈಗ ಅರ್ಜಿ ಕೊಟ್ಟಂತ ಅರ್ಜಿಯನ್ನ ನಾವು ಕೇಳೋಣ. ಅವ್ರ ಜೊತೆಗೆ ಹೋಗ್ತಾ ಇದೀವಿ. ಈಗ ಏನಾಗಿದೆ ಅನ್ನೋದನ್ನ ಸಬ್ ರಿಜಿಸ್ಟರ್ ಕಚೇರಿಗೆ ಹೋಗಿ ಮಾತಾಡೋಣ. ದಯವಿಟ್ಟು ಬನ್ನಿ ನಮ್ಮ ಜೊತೆ. ಹಾಗೆ ಬನ್ನಿ. ಸರ್ ಕೊಡ್ರಿ ಸಬ್ಸೈಡ್ ಕೊಡ್ರಿ. ಬನ್ನಿ. ಎಲ್ಲಿದ್ದಾರೆ? ಇದೆ ಇರಲಿ. ಈಗ ಅವ್ರ ಬಂದ್ರೆ ನೀವೇನೇ ಇಲ್ಲಿ ಒಬ್ರು ಏನಾದ್ರು ಕಂಪ್ಯೂಟರ್ ಮುಂದೆ ಇದ್ದಾರೆ ಲೇಡಿ. ಅವರು ಇವ್ರು ಮಂಜುನಾಥ್ ಇವ್ರ ಬಳಿ ಅವ್ರ ಹತ್ರ ಹಣ ಇಸ್ಕೊಂಡಿದ್ದಾರೆ. ಮೊನ್ನೆ ರಸೀತಿನೂ ಕೊಟ್ಟಿರ್ಲಿಲ್ಲ, ಏನು ಕೇಳಿಲ್ಲ. ಇವತ್ತು ಕೇಳಿದ್ರೆ ಅದನ್ನ ಹಣ ಕೊಟ್ಬಿಟ್ಟು ರಸೀತಿನ ಹರಿದಾಕಿದ್ದಾರೆ. ಏನ್ ಕಾರಣಕ್ಕಾಗಿ ಇಸ್ಕೊಂಡ್ರು ಏನು ಅನ್ನೋದನ್ನ ನೀವು ದಯಮಾಡಿ ಕೇಳಿ. ಅದೇ ಸರ್, ಅವ್ರದ್ದು ಈಗ 2004ರಿಂದ ಕೊಟ್ಟಿದ್ದೀವಿ. 93ರಿಂದ ಇಲ್ಲಿ ಮಟ್ಟ ಹುಡ್ಕೋದಿವಿ. ಈಗ ಅರ್ಧ ಹುಡುಕಿದ್ದೀವಿ, ಇನ್ನು ಅರ್ಧ ಹುಡ್ಕೊಂಡಿದ್ದೀವಿ. ಸರಿ, ಉಟ್ಕೊಡೋದಕ್ಕೆ ಈಗ ಇವ್ರ ಹತ್ರ ಹಣ ಇಸ್ಕೊಂಡ್ರಲ್ಲ? ಹಣ ಇಲ್ರಿ, 2004ರಿಂದ ಇಲ್ಲಿ ಮಟ್ಟ ಕೊಟ್ಟಿದ್ದೇವೆ ಪ್ರಿಂಟ್. ಅದು ಮೆನುವಲ್ ಈಗ ಹಾಕಿದ್ದೇವೆ, ಹುಡ್ಕಾಕತ್ತಿದ್ದೀವಿ. ಅದು ಬಂದ ತಕ್ಷಣ ಕೊಡ್ತಾ ಇದ್ದೇವೆ. ಈಗ ಇವ್ರಿಗೆ ಹಣ ಇಸ್ಕೊಟ್ಟಿದ್ದೀರಿ ಯಾರ ಹತ್ರ? 1993ರಿಂದ 2024 ಮಟ್ಟ 350 ರೂಪಾಯಿ ಇಸ್ಕೊಂಡಿದ್ದೀವಿ. ಅದು ರಸೀದಿ ಕೊಟ್ಟಿರ್ಲಿಲ್ಲ? ರಸೀದಿ ಇಲ್ಲ ಸರ್. ರಸೀದಿ ಕೊಡೋಂಗಿಲ್ಲ ಆನ್ಲೈನ್ ಪೇಮೆಂಟ್. ಈಗ ಎಷ್ಟಿದ್ರು ಆನ್ಲೈನ್ ಪೇಮೆಂಟ್ ಅಲ್ಲ. ಈಗ ನನಗೆ ಗೊತ್ತಾಗಿರುವಂತದ್ದು, ಇವ್ರ ಹತ್ರ ನೀವು ಹಣ ಕಲೆಕ್ಟ್ ಮಾಡಿದ್ರೆ ಹಣ ಕೊಟ್ಬಿಟ್ಟಿದ್ದೀರಾ. ಹಣನ ನೀವು ಕೊಡ್ಲಿಲ್ಲ, ಯಾರೋ ಇನ್ನೊಬ್ರನ್ನ. ಅವ್ರಿಗೂ ನಿಮ್ಗೂ ಏನ್ ಸಂಬಂಧ? ಇಲ್ಲಿ ಹೊರಗಡೆ ಇರುವಂತವ್ರು ಹೊರಗಡೆ ಯಾರೋ ಇದಾರಲ್ಲ. ಈಗ ಅವರು ಬೇಡ ಅಂತ ಹೇಳಿದ್ರು ಸರ್, ನಾನು ಹೊರಗೆ ಆನ್ಲೈನ್ ತಗೊಂತೀನಿ ಅಂದ್ರೆ ಸರ್, ನಾವು ಅಮೌಂಟ್ ತಂದಿದ್ದೀವಿ ಸರ್, ಅದಕ್ಕೆ ಇಷ್ಟು ಕೊಟ್ಟಿದ್ದೀನಿ.
ಯಾಕೆ ಅವ್ರು ಯಾರು ಇಲ್ಲಿ ಹಣದ ವ್ಯವಹಾರ ಮಾಡೋದಕ್ಕೆ ಅವ್ರು ಯಾರು ಮಧ್ಯವರ್ತಿ? ಅದು ಸರ್ ನನ್ನ ಕಡೆ ಇರ್ಲಿಲ್ಲ ಸರ್, ನನ್ ಬಿಟ್ಟು ಅವಸರದಲ್ಲೇ ಹಂಗೆ ಬಂದಿದ್ದೆ. ಅವ್ರ ಕಡೆ ದುಡ್ಡಿಲ್ಲ ಅಂತ ಅವ್ರ ಕಡೆ ಇದ್ದಿದ್ರೆ ನಾನು ನಿಮ್ಗೆ ಸರಿ, ಈಗ ನಾನು ಕೇಳ್ತಾ ಇರೋದು ಇಷ್ಟೇ, ಅಲ್ಲಿ ಇಬ್ರು ವ್ಯಕ್ತಿಗಳು ನಿಮ್ ಜೊತೆ ಸಂವಾದ ಮಾಡ್ತಾರೆ. ಒಬ್ರು ಏನೋ ಶಿವು ಅಂತ, ಇನ್ನೊಬ್ರು ಯಾರೋ ಇಲ್ಲಿ ಅಟೆಂಡರ್, ಅವರುಗಳು ಈ ಹಣ ನಮ್ಮ ಬಾಂಡ್ ರೈಟರ್ ಕಡೆ ನಾನು ಈಸ್ಟ್ ಕೊಟ್ಟಿದ್ದೇನೆ ಸರ್. ಹಂಗೆಲ್ಲ ಮಾಡ್ಬಾರ್ದಲ್ವಾ ನೀವು? ಅದು ನೋಡಿ ಸರ್ ಅವ್ರು ನನ್ಗೇನಂದ್ರೆ ಸರ್ ಆ ಮೆನ್ನುವ ಇದನ್ನೇ ನಾನು ಹೊರಗಡೆ ಇರ್ಲಿ, ಈಗ ತಗೋತಾ ಇದ್ದೇನೆ ಅಂದ್ರೆ ಸರ್ ಅದೇ ಅವರು ತಗೊಳ್ಳೋದನ್ನ ನೀವು ಹೇಳಿ ಕಳಿಸಿ, ಹಿಂಗಿದೆ ಅನ್ನೋದನ್ನ ಮಾಡಿ ಅದು ಸರ್ ನೋಡಿ. ನಾಳೆ ದಿನ ನಾವು ಇವತ್ತು ನಿಮ್ಮನ್ನ ನಾವು ತಪ್ಪಿತಸ್ಥರು ಅಂತ ನಿಲ್ಸಿ ಮಾತಾಡ್ತಾ ಇಲ್ಲ, ಇರೋ ಸತ್ಯನ ಕೇಳ್ತಾ ಇದೀವಿ. ನೀವುಗಳು ಇಂಥ ಕೆಲಸ ಮಾಡಕ್ ಹೋಗ್ಬೇಡಿ ದಯವಿಟ್ಟು. ಏನಾದ್ರು ಇದ್ರೆ ಮಾಹಿತಿ ಕೊಡಿ. ಅದು ಸರ್ ನಾವು ಎಲ್ಲ ರಿಕ್ವೆಸ್ಟ್ ಮಾಡಿ ಸರ್ ಹಿಂಗ್ ಸರ್ ನಾನು ಹಣ ಇಲ್ಲ ಈಗ ನೋಡಿ ಸರ್ ಏನಂತ ಹೇಳಿದ್ರೆ ಹೇಳಿ ಸರ್ ಮಂಜುನಾಥ್ ಸರ್. 2002ರಾಗ ನಾ ಸಾಲ ಮಾಡಿಲ್ಲ, 2017ರಾಗ ಬೋಜಾ ಕುಂದ್ರಿಸಿ ಸಾಲ ಮಾಡಿ ಮೇಡಮ್ ತಪ್ಪು ಮಾತಾಡಬಾರ್ದು. ಇಲ್ಲೇ ಐತಿ, ನಾನು 17ರಾಗ ನನ್ನ ಪೂರ ಅಮೌಂಟ್ ನಾನು ಬ್ಯಾಂಕಿಗೆ ಕಟ್ಟಿ ಇವತ್ತ ನಾ ಕ್ಲಿಯರ್ ಆಗ್ಬೇಕಾಗೈತಿ, ಋಣಮುಕ್ತ ಆಗಬೇಕಾಗೈತಿ. ನಾನು ಅದಕ್ಕೆ ನಾನು ಅದಕ್ಕೆ ನಿಮ್ಗೆ ತಗೊಂಬಂದ್ ನಾ ಕೊಟ್ಟೆ. ನೀವೇನಂದ್ರೆ ಪೂರ ಇವತ್ತು ಆನ್ಲೈನ್ ಹಾಕ್ಬೇಕು ನಾವು ಅಂತಂದ್ರೆ, ನಾನೇನಂದ್ಯ ರಿಸೀವ್ಡ್ ಕೊಡ್ರಿ ಅಂತಂದ್ಯ, ಅದಕ್ಕೂ ನೀವು ನಿರಾಕರಿಸಿದ್ರಿ. ಆಮ್ಯಾಗ ನೀವು ಅಮೌಂಟ್ ಕೊಡ್ರಿ ಅಂತಂದ್ರೆ ನಂಗಂಗಾರ ಬಿಲ್ ಕೊಡ್ರಿ ಅಂತಂದ್ಯ, ಬಿಲ್ ಕೊಡಾಕ್ ಬರಲ್ಲ, ಆನ್ಲೈನ್ ಹಾಕೈತಿ, ನನ್ನ ಅಕೌಂಟ್ಲಿಂದ ಕಟ್ ಆಕೈತಿ ದುಡ್ಡು ಅಂತಂದ್ರಿ ನೀವು. ನಾನು ನಮ್ಮ ತಂದಿಕ್ಕೆ ಮನ್ಯಾಗ ಕೇಳೋರದಾರ, ಅಣ್ಣ ತಮ್ಮಗಳು ಕೇಳೋರದಾರ, ಅವ್ರಿಗೆ ನಾ ಏನು ಉತ್ತರ ಹೇಳ್ಬೇಕು ಅಂದ್ಯ. ನೀವೇನಂತಂದ್ರಿ ನೋಡ್ರಿ, ಇದು ಆನ್ಲೈನಿಂದು ನನ್ನ ಅಕೌಂಟ್ಲಿಂದ ಕಟ್ ಆಕೈತಿ, ಹಂಗೆ ಕೊಡಾಕ್ ಬರಂಗಿಲ್ಲ ಅಂತಂದ್ರಿ. ಅವತ್ತು 350 ರೂಪಾಯಿ ನಾ ಕೊಟ್ಟು ಹೋದ್ಯಾ. ಹೇಳ್ತೇನೆ ನಾ ಮುಗಿಸ್ರಿ ನಾನು ಹೇಳ್ತೇನೆ. ಇವತ್ತ ಅದನ್ನ ಆನ್ಲೈನ್ ನೀವು ತೆಗೆದು ಕೊಟ್ರಿ, ಇವತ್ತ್ಯಾಕೆ ಅದನ್ನ ಹರಿದು ಹಾಕಿದ್ರಿ? ತೆಗೆದು ಕೊಟ್ಟಿದ್ದನ್ನ ಅವತ್ತು ನೀವು ಎಲ್ಲಾ ಆನ್ಲೈನ್ಯಾಗ ಹಾಕೈತಿ ಅಂದ್ರೆ ಇವತ್ತೇನಂತೀರಿ? ಬಾಂಡ್ ಬರ್ಸ್ಕೊಂಬರ್ರಿ ಅಂತೀರಿ. ಬಾಂಡ್ ಯಾಕೆ ಬರ್ಸ್ಬೇಕು ನಾವು? ಇರ್ಲಿ ಆಯ್ತು. ನೋಡಿ ಮೇಡಮ್, ಅವ್ರಿಗೆ ಏನ್ ಕೊಡ್ಬೇಕು ಅಂತ ದಯವಿಟ್ಟು ಕೊಡಿ. ಹಂಗಲ್ಲ ಸರ್, ಅದು ಮುಗಿತ್ ಸರ್. ಈಗ ಅವ್ರದ್ದು ನಾನು ಕೊಟ್ಟಿದ್ದೀನಿ ಸರ್ ಈಸಿನೇ, ಅದ್ರ ವಿಮೋಚನೆ ಪತ್ರ ಮಾಡ್ಬೇಕು ಸರ್. ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಸರ್, ನಾನ್ ಮಾಡಕ್ ಬರಲ್ಲ. ಬಾಂಡ್ ರೈಟರ್ ಕಡೆಯಿಂದ ನಾನು ಹೇಳಿದ್ದೀನಿ ನೀವು ಮಾಡಿಸ್ರಿ, ಹಿಂಗಿದೆ ನಿಮ್ಗ ಹಂಗ ಕೊಡಕ್ ಬರಲ್ಲ ಸರ್. ಪಾಪ ಈಗ ಒಂದ್ಸಲ ಭೋಜ ಕ್ಲಿಯರ್ ಆಗ್ಬೇಕಂದ್ರೆ 93ರಿಂದ ಇಲ್ಲಿ ಮಟ್ಟ ನಾವ್ ಏನೈತೆ ಆದೇಶ ಹುಡುಕ್ಲೇಬೇಕು ಸರ್, ನಮ್ ರೂಲ್ ಸರ್. ಈಗ 2004ರಿಂದ ಕ್ಲಿಯರ್ ಆಯ್ತಂದ್ರೆ ನಿಮ್ಗೆ ಹಂಗ ಉಳಿತಂತ ಸರ್. ಪಾಪ ಅವ್ರ ದುಡ್ಡ ವೇಸ್ಟ್ ಆಗುತ್ತೆ, ಮತ್ತೆ ಅದನ್ನ ಕ್ಲಿಯರ್ ಮಾಡ್ಬೇಕು ಮೇಡಮ್. ನಾನು ಬೋಜಾ ಕುಂದ್ರಸಾಕ ಅವಾಗ 500 ರೂಪಾಯಿ ಕೊಟ್ಟಾನೆ. ಮೊದಲೊಮ್ಮೆ ನನ್ನ ಕಡೆ 750 ಇಸ್ಕೊಂಡ್ರು, ಆಮೇಲೆ ನಮ್ಮ ತಂದಿ ಬಂದಾಗ 750 ಇಸ್ಕೊಂಡ್ರು. ಬಿಲ್ ಇಲ್ಲನ ವ್ಯವಹಾರ ಇದೆ. ಅವತ್ ಬಿಲ್ ನಾ ಕೊಟ್ಟಿದ್ರ 750 ರೂಪಾಯಿ ಹಾಕಿದ್ದಿಲ್ಲ ನಾನು. ಆಮ್ಯಾಗ ಈಗ ಗೊತ್ತಾಗಿಲ್ಲ, ನಿಮಗೇನು ಗೊತ್ತಾಗಿಲ್ಲ. ಪಾಪ ಅವ್ರಿಗೆ ಆಗತ್ತೆ, ನೀವು ಕನ್ಫ್ಯೂಸ್ ಮಾಡ್ಬೇಡ್ರಿ. ನಾನು ಹೇಳ್ತೀನಿ, ನಾ ಇಲ್ಲಿ ತನಕ ಅದೀನಿ, ಏನೋ ಹಂಗ ನಡೆಯೋದಿಲ್ಲ. ಆನ್ಲೈನ್ ಪೇಮೆಂಟ್ ಮಾಡ್ಬಿಟ್ಟಾರ. ಈಗ ಮೊದಲ ಕ್ಯಾಶ್ ಇತ್ತು, ಇಲ್ಲ ನಿಮಗ ಅರ್ಥ ಆಗಲ್ಲ. ನೀವು ಹೊರಗೆ ಹೋದ್ರ ಆನ್ಲೈನ್ ಹೋದ್ರ ಅಲ್ಲಿನೂ ನಿಮ್ಗೆ ಗೊತ್ತಾಗಲ್ಲ. ನಾ ಮಾತು ಹೇಳ್ತೀನಿ, ಆನ್ಲೈನ್ ತೆಗೆದಿದ್ರಾಗ ಅದ್ರಾಗ ಅಮೌಂಟ್ ಇರ್ಬೇಕು. ಇಷ್ಟು ಕಟ್ ಆಗೈತಿ ನಮ್ಮ ಅಕೌಂಟ್ಲಿಂದ, ಅವ್ರ ಅಕೌಂಟ್ಲಿಂದ ಕಟ್ ಆಗಲಿ. ಅದನ್ನ ಯಾಕೆ ಹರಿದು ಹಾಕಿದ್ರಿ ಇವ್ರು? ಈಗ ವಿಚಾರ ಹೇಳ್ತೀನಿ, ಕೊಡಪ್ಪ ವಿಡಿಯೋ ಅದು ಕೊಡಪ್ಪ, ದಾಖಲೆ ಇದೆ ನೀವೇನ್ ನಡೆದಿದೆ ಅನ್ನೋದು. ಈಗ ಅದನ್ನು ನಾವ್ ಇಲ್ಲೆಲ್ಲ ಶೋ ಮಾಡಿ ಹೇಳ್ಬೇಕಾ? ಹೇಳಿ. ಇರ್ಲಿ, ಈಗ ಏನ್ ನಡೀತು ಅನ್ನೋದು ನನ್ನ ಹತ್ರ ವಿಡಿಯೋ ಇದೆ ಮೇಡಮ್, ಓಪನ್ ಮಾಡಪ್ಪ. ನೀವೇ ಮಾತಾಡಿರುವಂತ ವಿಡಿಯೋಗಳು ಎಲ್ಲ ಇದೆ. ನೀವು ಹೊರಗಡೆ ತಗೊಳ್ರಿ. ಅವ್ರೇನಂದ್ರ ಸರ್ ಆನ್ಲೈನ್ ನಿಮ್ಗೆ ಅಷ್ಟು ದುಡ್ಡು ಇಷ್ಟು ದುಡ್ಡು ಅವ್ರು ಇದನ್ನ ಮಾಡ್ತಾರೆ, ಇವ್ ಮಾಡ್ತಾರೆ ಸರ್. ನೀವು ಆನ್ಲೈನ್ ಪೇಮೆಂಟ್ ನಮ್ ಸರ್ ಏನ್ ಹೇಳ್ತಾರೆ, ಗೊತ್ತಿದ್ದರಿಗೆ ನೀವು ಒಂದ್ ಹೆಲ್ಪ್ ಮಾಡ್ರಿ ಅಂತ ನನ್ಗೆ ಹೇಳ್ತಾರೆ. ನೋಡಿ ಮೇಡಮ್, ಗೊತ್ತಿದ್ದರಿಗೆ ಅದು 93ರಿಂದ ಸರ್ ಆನ್ಲೈನ್ ಅವರು ನಿಲ್ ಅಂತ ಕೊಟ್ಬಿಡ್ತಿದ್ದಾರೆ ಸರ್. ಹೊರಗಡೆ ಆನ್ಲೈನ್ ಹಾಕಿದ್ರೆ ಕೊಡ್ತಾ ಇದ್ದಾರೆ. ಈಗಲೂ ಕೂಡ ನೀವು ಮಾಡಿರೋ ಇದನ್ನ ಲೋಕಾಯುಕ್ತ ತಗೊಂಡೋಗಿ ಕೊಟ್ರೆ ಏನಾಗ್ಬೋದು ಹೇಳಿ? ಹಣ ಇಸ್ಕೊಂಡು ವಾಪಸ್ ಕೊಟ್ರೆ, ಇನ್ನೊಬ್ಬರ ಕಡೆಯಿಂದ ಕೊಡಿಸಿದ್ರೆ ಇಲ್ಲ, ನನಗೆ ಬೇರೆ ಮಾತು ಬೇಡ.
ಈಗ ಏನಾಗುತ್ತೆ ಹೇಳಿ. ಹಂಗಲ್ಲ ಸರ್ ಅವ್ರ ನಾನ್ ಬೇರೆ ಮಾತು ಕೇಳಲ್ಲ. ಏನಾಗುತ್ತೆ ಈಗ ಲೋಕಾಯುಕ್ತಕ್ಕೆ ಹೋದ್ರೆ ಏನಾಗುತ್ತೆ ಹೇಳಿ, ಅಷ್ಟೇ ನಾನು ಕೇಳ್ತಿರೋದು. ಇಲ್ಲ ಸರ್ ಪ್ರಾಬ್ಲಮ್ ಆಗುತ್ತೆ ಆಗುತ್ತಲ್ವಾ? ದಯವಿಟ್ಟು ಯೋಚನೆ ಮಾಡಿ. ಇಂತ ಯಾವುದೇ ವ್ಯವಹಾರಗಳನ್ನ ಮಾಡಬಾರ್ದು ಇಲ್ಲಿ. ಸರ್ಕಾರಿ ಕಚೇರಿನಲ್ಲಿ ನೀವೇನ್ ಕೆಲಸ ಇದೆ ಅಷ್ಟು ಮಾತ್ರ ಮಾಡಿ, ಅದಕ್ಕೆ ಮೇಲಿನ ಕೆಲಸಗಳನ್ನ ನೀವು ವಹಿಸ್ಕೋಬೇಡಿ. ಮತ್ತೆ ಮೂರನೇ ವ್ಯಕ್ತಿಗಳನ್ನ ಮಧ್ಯದಲ್ಲಿ ಇಟ್ಕೊಳ್ಳುವಂತ ಕೆಲಸ ಮಾಡಬೇಡಿ. ಮೂರನೇ ವ್ಯಕ್ತಿಗಳನ್ನ ಮಧ್ಯದಲ್ಲಿ ಇಟ್ಕೊಂಡ್ರೆ ನಾವು ನೋಡಿ ನಿಮ್ಮನ್ನ ಇವತ್ತು ಸಿಗಾಕ್ಸಿ ನಿಮ್ಗೆಲ್ಲ ಇದ್ ಮಾಡಿ ಮಾಡೋದಂತ ಕೆಲಸ ಮಾಡ್ತಾ ಇಲ್ಲ. ಅದೇನಾದ್ರೂ ಮಾಡ್ಬೇಕು ಅಂದ್ರೆ 5 ನಿಮಿಷ ಆದ್ರೆ ಅದನ್ನ ಮಾಡೋದಿಲ್ಲ ನಾವು. ಆಯ್ತಲ್ವಾ? ತಿದ್ದಬೇಕು ಅಂತ ಸಮಾಜ ತಿದ್ದಬೇಕೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಎಚ್ಚರಿಕೆ ಅಷ್ಟೇ. ನಿಮ್ಮ ಹತ್ರ ನಾವು ಈಗ ನೋಡಿ ಅವ್ರು ಸಾರ್ ಇಲ್ಲದೆ ಇದ್ದಾಗ ನೀವೇ ಅದ್ರ ಮುಖ್ಯಸ್ಥರು. ದಯವಿಟ್ಟು ನಾವು ಕೇಳ್ಕೊಳ್ತೀವಿ, ಇರುವಂತ ವ್ಯವಸ್ಥೆ ಸರಿ ಹೋಗ್ಬೇಕು ಅನ್ನೋದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ್ದು. ಹಿಂದೆ ಏನಾಗಿದೆಯೋ ಗೊತ್ತಿಲ್ಲ ನಮಗೆ. ಅದ್ರ ಅವತ್ತು ಹಂಗಿತ್ತು, ಇನ್ನು ಮುಂದಾದ್ರೂ ಒಳ್ಳೇದಾಗಬೇಕು ಅಂತ ನಾವು ಪಬ್ಲಿಕ್ ಕೇಳ್ತೇವೆ. ಮತ್ತೆ ಯಾವುದೇ ವ್ಯವಹಾರ, ಯಾವುದೇ ಸರ್ಕಾರಿ ಕಚೇರಿಗಳನ್ನ ದುಡ್ಡು ತಗೊಂಡಾಗ ಯಾರು ಮಾಡಿಲ್ಲ. ಆದದ್ದು ಇಲ್ಲೇ ಸಾರ್ವಜನಿಕರು ಅದಾರ ಬೇಕಾದ್ರೆ ಹೇಳ್ತೇನೆ. ಈಗ ವಿಮೋಚನಾ ಪತ್ರ ಬರ್ಕೊಡೋದಕ್ಕೆ ಒಂದು ಬಾಂಡ್ ಪೇಪರ್ ಅಲ್ಲಿ ಬರ್ಕೊಡ್ಬೇಕು. ಬಾಂಡ್ ರೈಟರ್ ಬರೆಸ್ಕೊಂಡು ಅದನ್ನೇ ನನ್ಗೆ ಗೊತ್ತಿದೆ ಮೇಡಮ್. ನಾನು ಹೇಳ್ತೀನಿ ಅವ್ರಿಗೆ. ಇಲ್ಲ ನೀವು ಫಸ್ಟ್ ಅಂದಿದ್ದು ಆನ್ಲೈನ್ಯಾಗ ನಾವು ಆನ್ಲೈನ್ ಬಂದೈತಿ, ಈಗ ಆನ್ಲೈನ್ಯಾಗ ಹಾಕ್ತೇವೆ ಅಂತ ತೆಗೆದುಕೊಟ್ರಿ ರಿಸೀವ್. ಈಗ ಏನ್ ಪೇಪರ್ ಅರ್ಧ ಹಾಕಿದ್ರು ದಯವಿಟ್ಟು ಕೊಡಿ. ಕೊಡ್ರಿ ಪ್ರಿಂಟ್ ಕೊಡ್ರಿ. ಅದನ್ನ ಪ್ರಿಂಟ್ ಕೊಡಿ. ಇಲ್ಲ ನಾನು ಮಾಡಿಸ್ತೀನಿ. ನೋಡಿ ಸರ್, ಈ ರೀತಿ ವ್ಯವಹಾರಗಳು ನಮ್ಗೇನಾದ್ರು ಸಿಕ್ಕಿದ್ರೆ ಇದುವರೆಗೆ ನಾವು ಏನಾಗಿದ್ರು ಕೇಳೋದಿಲ್ಲ. ಮಾಫಿ ಅಂತಾನು ನಾವು ಕೇಳೋವಂಥವ್ರಲ್ಲ. ನಾವು ಯಾಕೆ ಕೇಳ್ತಾ ಇದೀವಿ ಇವತ್ತು ಅಂದ್ರೆ ಸಮಾಜದಲ್ಲಿ ಒಳ್ಳೇದಾಗಿ ನಡ್ಕೋಬೇಕು. ಯಾರನ್ನೋ ಒಬ್ಬರನ್ನ ಸಿಗಾಕಿ ಇಕ್ಕಟ್ಟಲ್ಲಿ ನಾವು ಅವ್ರಿಂದ ಏನೋ ಆನಂದ ಪಡುವಂತ ನಮ್ಗೆ ಇಲ್ಲ. ಇದುವರೆಗೆ ಏನೋ ನಡೆದು ಬಿಟ್ಟಿದೆ ರಾಜ್ಯದಲ್ಲಿ. ಸಿಎಂ ಅಂತವನೇ ಇವತ್ತು ರಾಜ್ಯದಲ್ಲಿ ಕೆಟ್ಟ ಕೆಲಸ ಮಾಡುವಂತ ಹುದ್ದೆನಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾನೆ ಅಂದ್ರೆ ವಿಮೋಚನಾ ಪತ್ರ ಅವ್ರು ಬೇಕಾದ್ರೆ ಮಾಡಿಸಿ ಆನ್ಲೈನ್ ಹಾಕಂತ ಹೇಳಿದ್ರೆ ಸರ್, ಇನ್ನು 93 ಇನ್ನು ಅಲ್ಲಿ ಸರ್ ದೇಶದಲ್ಲಿ ಅವನು ನೀನ್ ಬೇಡ ಅಲ್ಲ ಅದು ಹಂಗಿಲ್ಲ. ದಯವಿಟ್ಟು ಬಿಡಿ. ನಿಮ್ಮ ಹೆಸರು ಮೇಡಮ್? ವಿದ್ಯಾ ಮೇಡಮ್. ನಾವು ನಿಮ್ಮನ್ನ ಮತ್ತೆ ಕೈ ಮುಗಿದು ಕೇಳ್ತೀವಿ, ದಯವಿಟ್ಟು. ಈಗ ನಾವು ಕೇಳೋದಿಷ್ಟೇ, ಇದುವರೆಗೆ ನಿಮ್ಮ ಅಕ್ರಮಗಳು ಏನೇ ನಡೆದಿದ್ರು ನಾವು ಕೇಳಕ್ ಬರಲ್ಲ. ಆದ್ರೆ ಮುಂದೆ ಅಕ್ರಮ ಆಗಿ ನಮ್ಮ ಕಣ್ಣಿಗೆ ಬಿದ್ದರೆ ನಾವು ಯಾರೇ ಮುಲಾಜು ನೋಡೋದಿಲ್ಲ. ದಯವಿಟ್ಟು ಒಳ್ಳೇದಾಗ್ಲಿ ಮಾಡಿ ಸರ್. ಈ ವಿಚಾರ ನಡೆಯಬಾರ್ದು ಸರ್, ಪ್ಲೀಸ್. ನಮಸ್ಕಾರ, ತಮಗೆ ಧನ್ಯವಾದ. ಇಲ್ಲ ಈಗ ಏನೋ ಹೆಚ್ಚಳಂಗಿಲ್ಲ, ನಾನು ಹೇಳ್ತಾನೆ. ಆ ಮೂರನೇವರು ಹೊರಗಡೆ ಕೂತಿರೋರು, ಹಣಕಾಸು ವ್ಯವಹಾರ ಮಾಡೋರು, ಅವ್ರನ್ನ ಯಾರು ಇಟ್ಕೊಬಿಡಿದ್ದಾರೆ ನಿಮ್ಮ ಪಕ್ಕದಲ್ಲಿ. ಅವ್ರು ಪ್ರತಿದಿನ ಬಂದ್ರೆ ನಮ್ಮ ಕಣ್ಣಿಗೆ ಬಿದ್ದರೆ ಮತ್ತೆ ಅವ್ರ ಮೇಲೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೇವೆ. ಇಲ್ಲಿ ಹೊರಗಡೆ ದಂಧೆ ಜಾಸ್ತಿ ಆಯ್ತು ಸರ್. ಅಧಿಕಾರಿಗಳು ಎಲ್ಲ ಸ್ವಲ್ಪ ಗುಮಾಸ್ತರು ಇಟ್ಕೊಂಡ್ಬಿಟ್ರೆ ಅವರು ಮೇಡಮ್ ವ್ಯವಹಾರ ಮಾಡಕ್ಕೆ. ಯಾವುದೇ ವ್ಯಕ್ತಿಗಳಲ್ಲಿ ಇಟ್ಕೋಬಾರ್ದು, ಯಾರು ಇಟ್ಕೋಬಾರ್ದು. ನಾವು ನೋಡಿದ್ರೆ ನಮ್ಮ ಕಣ್ಣಿಗೆ ಅವ್ರೇನಾದ್ರು ನಾವು ಅವ್ರನ್ನೂ ಸೇರಿಸಿ ನಿಮ್ಮನ್ನು ಸೇರಿಸಿ ದೂರು ಕೊಡ್ತೀವಿ ಸರ್. ಅವರೇ ಸರ್ ದುಡ್ಡು ಕೊಟ್ಟರು ಇವರು. ಯಾರು ಇಲ್ಲಿದಾರಲ್ಲ ಇವರು ಅವ್ರು ಅರ್ಧ ಏನ್ ಹಣ ಕೊಟ್ಟರು ಗೊತ್ತಿಲ್ಲ ನನಗೆ. ಆದ್ರೆ ನೀವು ಅಂತ ಕೆಲಸ ಮಾಡಬೇಡಿ. ಇದು ಸರ್ಕಾರಿ ಇಲಾಖೆಯಲ್ಲಿ ನಿಮ್ದಿದ್ರೆ ಹೊರಗಡೆ ಬರ್ಕೊಡಿ. ಈ ಸ್ಥಳ ಅಲ್ಲ, ಆಯ್ತಾ? ನಿಮ್ದೇನಿದ್ರು ಹೊರಗಡೆ ಮಾಡಿ. ಇದು ಸಾರ್ವಜನಿಕ ಸ್ಥಳ ಆದ್ರೆ ನಿಮ್ಗೆ ರೈಟಿಂಗ್ ಬರ್ಕೊಡೋದು ನೀವು ಅವಶ್ಯಕತೆ ಇದೆ. ನಮ್ಮ ಜನಕ್ಕೆ ಎಲ್ಲರೂ ಅವಿದ್ಯಾವಂತರಿದ್ದಾರೆ, ಕೆಲವರು ಆ ಕಾರಣಕ್ಕಾಗಿ ಬೇಕಾಗಿದೆ. ಆದ್ರೆ ಅದು ಹೊರಗಡೆ ಮಾಡಿ. ಆದ್ರೆ ಇಲ್ಲಿ ಬಂತು ಅಂದ್ರೆ ಅದು ಲಂಚ ಅವತಾರಕ್ಕೆ ಆಗುತ್ತೆ. ಈಗ ನೀವು ಹಣ ಕೊಟ್ರಿ, ನನಗೆ ದಾಖಲೆ ಇದೆ ನಿಮ್ಮ ಹತ್ರ. ಇಲ್ಲಿ ಬರೋದಲ್ಲ ಸರ್, ನೀವು ಕೊಟ್ಟಿದ್ದೀರಿ, ನೀವು ಹಣ ಕೊಟ್ಟಿದ್ದೀರಿ. ಯಾವ ಕಾರಣಕ್ಕೆ ಅವ್ರಿಗೂ ನಿಮ್ಗೂ ಏನ್ ಸಂಬಂಧ? ಅವ್ರು ಹಣ ಕೊಡಿ ಅಂದ್ರೆ ನೀವು ಕೊಡ್ತೀರ ಅವೆಲ್ಲ ಇಟ್ಕೋಬೇಡ್ರಿ. ನೋಡ್ರಿ, ಹಣದ ಸಂಬಂಧ ಯಾವ್ದು ಇಲ್ಲ ರೀ. ಸರ್ಕಾರಿ ವ್ಯಕ್ತಿಗಳ ಜೊತೆ ಹಣದ ಸಂಬಂಧ ಇಟ್ಟರೆ ನೀವು ಬೇರೆ ರೀತಿ ಕೆಲಸ ಮಾಡಿ. ಮೇನ್ ಆಗೋದ್ರೆ ಇಲ್ಲಿ ಬಾಂಡ್ ರೈಟ್ ಯಾರು ಲಂಚ ಕೊಡ್ಬೇಡಿ. ಯಾರು ಲಂಚ ಕೇಳಿದ್ರೆ ನಮಗೆ ಸಂಪರ್ಕ ಮಾಡಿ. ನಿಮ್ ಕೆಲಸಕ್ಕೆ ಎಷ್ಟೈತೆ ಅಷ್ಟು ಫೀಸ್ ಕಟ್ಟಿ ಅಷ್ಟೇ. ಕೆಲಸ ಏನಾರ ಸರ್ಕಾರಿ ಫೀಸ್ ಇದ್ರೆ ಸರ್ಕಾರಿ ಫೀಸ್ ಕಟ್ಟಿ.
ಎಕ್ಸ್ಟ್ರಾ ಲಂಚ ಕೊಡಿ, ಅದು ಕೊಡಿ, ಇದು ಕೊಡಿ ಅಂತ ಹೇಳಿದ್ರೆ ಯಾರು ಕೊಡಕ್ ಹೋಗ್ಬೇಡಿ. ಅದ್ರ ಬಗ್ಗೆ ಏನಾದಿದ್ರೆ ನಮ್ಮ ಪಕ್ಷ ಇರುತ್ತೆ, ದಯವಿಟ್ಟು ಕೇಳಿ. ಆ ಥರ ಏನೋ ಕೆಲಸಕ್ಕೆ ಡಿಲೇ ಮಾಡಿದ್ರು ನಮಗೆ ಕಾಂಟ್ಯಾಕ್ಟ್ ಮಾಡಿ. ಬಂಧುಗಳ ಒಳ್ಳೆದಾಗ್ಲಿ, ಧೈರ್ಯ ಮಾಡ್ಬೇಕು. ಹಿಂಗೆಲ್ಲ ನ್ಯಾಯ ಕೇಳೋದಕ್ಕೆ ಯಾರಾದ್ರೇನು ಊಟದಾಗಿಂದ ಇದ್ರಾಗ ಕೆಟ್ಟವರೆಲ್ಲ ಅದು ಒಳ್ಳೆಯವ್ರು ಆಗಿರೋದು. ಅವ್ರು ಕೆಟ್ಟವರಾಗ್ತೀರಾ, ಅವ್ರ ಸಮಾಜಕ್ಕೆ ಹಂಗೈತೆ ಸರ್. ಇನ್ನೊಮ್ಮೆ ಇವರು ಯಾರನ್ನ ಕೆಲಸಕ್ಕೆ ಮಾಡಕ್ ಕೊಡಕ್ಕೆ ಹೋದ್ರೆ ಕೆಲಸ ಮಾಡಿಕೊಡಲ್ಲ, ಅಡ್ಡಾಡಿಸ್ತಾರೆ ಹಿಂದಕ್ಕೆ ಮುಗಿಸ್ಬಿಡೋಣ್ರಿ. ನಮಸ್ಕಾರ ಬಂಧುಗಳೇ. ಈಗ ನಾವು ಮಂಜುನಾಥ್ ಅವ್ರದ್ದು ಏನು ಉತ್ತಾರ್ನಲ್ಲಿ ಅವರ ಬೋಜ ಅನ್ನುವಂಥದ್ದು, ಈ ಬೋಜ ಅಂತ ಹೇಳ್ತಾರೆ, ನಮ್ಮ ಕಡೆ ಲೋನನ್ನ ಅಂಟಿಸಿರ್ತಾರೆ, ಆ ಲೋನನ್ನ ತೆಗಿಬೇಕಾಗಿತ್ತು. ಆ ತೆಗಿಯುವಂತ ಕೆಲಸಕ್ಕೆ ಇವರು ಹಣವನ್ನ ಇಸ್ಕೊಂಡಿದ್ರು. ಅದನ್ನ ಈ ಸಂದರ್ಭ ನೋಡಿ ಅವ್ರಿಗೆ ಬಂದಿದ್ದಾಗ ಅವ್ರ ಹಣ ವಾಪಸ್ ಕೊಟ್ಟಿದ್ದಾರೆ. ಯಾವುದೇ ರಸೀತಿ ಇಲ್ಲದೆ ಇರುವಂತಹ ಹಣಕ್ಕೆ ಹಣ ಯಾರು ಕೊಡಕ್ ಹೋಗ್ಬೇಡಿ. ದಯವಿಟ್ಟು ನಿಮ್ಮ ಬೋಜ ಇಳಿಸೋದಿದ್ರೆ, ಅರ್ಜಿ ಹಾಕೋದಿದ್ರೆ ಅದು ಹೊರಗಡೆಯಿಂದ ಹಾಕಬೇಕಾಗಿದ್ರೆ ಅದರಲ್ಲಿ ಒಂದು 100 ರೂಪಾಯಿ ಕಾಗದ ಪತ್ರದಲ್ಲಿ ಒಂದು ನೋಟ್ರಿ ಮಾಡಿಸ್ಕೊಂಡು ಅವ್ರ ಹತ್ರ ಒಂದು ಪೇಪರ್ ಕೊಡ್ತಾರೆ. ಯಾರು? ಬ್ಯಾಂಕ್ನವರು. ಆ ಬ್ಯಾಂಕ್ನವ್ರಿಗೂ ಅದು ಒಂದು ಪತ್ರ ಎರಡು ತಂದು ಇಲ್ಲಿ ಕೊಟ್ರೆ ಅವರು ಮಾಡಲೇಬೇಕು. ಅವ್ರು ಕೆಲಸ ಮಾಡೋದಕ್ಕೆ ಇರೋದು ಅದು ಮಾಡಿಕೊಡ್ಬೇಕು. ಆದ್ರೆ ಇವ್ರು ಯಾರು ಹಣ ಕೇಳ್ತಾರೆ, ನನಗೇನೋ ಮಧ್ಯವರ್ತಿಗಳು ಬಂದು ನನ್ನ ಹಣ ಇಸ್ಕೊಡುವಂತ ಕೆಲಸ ಆಗಲಿ ಅವೆಲ್ಲ ಮಾಡೋದಲ್ಲ. ಇವತ್ತು ಮಂಜುನಾಥ್ ಅವರು ಒಂದು ಮಾದರಿ ಆಗಿದ್ದಾರೆ. ಯಾಕೆಂದ್ರೆ ಧೈರ್ಯ ಮಾಡಿದ್ದಾರೆ. ಅಧಿಕಾರಿಗಳ ಹತ್ರ ಹೋದಾಗ ಎದುರ್ಕೊಳ್ಳುವಂತ ಜನ ಇದ್ದಾರೆ, ಆದ್ರೆ ಯಾಕೆ ಎದುರ್ಕೋಬೇಕು? ಅವರು ಇವ್ರು ಕೆಲಸ ಮಾಡೋದಕ್ಕಿರೋದು. ಇವರೇ ನಿಜವಾದ ಮಾಲೀಕರು. ರೈತರು ಇವತ್ತಿನ ಭೂಮಿಯ ಭೂಮಾಲೀಕರು ಏನಿದ್ದಾರೆ, ರೈತಾಪಿ ವರ್ಗ, ಅನ್ನ ಕೊಡುವಂತ ಜನ, ಆ ಜನ ನಮ್ಮ ನಾಡಿನ ಮಾಲೀಕರು, ಬೇರೆ ಯಾರು ಅಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು. ಮಾಲೀಕರು ಕೆಲಸ ಮಾಡೋದಕ್ಕೆ ಈ ಇಲಾಖೆ ಆದ್ರೆ ಬಿಲ್ಡಿಂಗ್ ಕಟ್ಟಿರುವಂಥದ್ದು, ಕೆಲಸ ಮಾಡೋದಕ್ಕೆ ಅವ್ರಿಗೆ ಸ್ಥಳ ಕೊಟ್ಟಿರುವಂಥದ್ದು, ಅವರಿಗೆ ಸಂಬಳ ಕೊಡುವಂಥದ್ದು, ಕಾರ್ ಕೊಟ್ಟಿರುವಂಥದ್ದು, ಮೂಲಭೂತ ಸೌಕರ್ಯಗಳು ಅವ್ರಿಗೆಲ್ಲ ಏನೇನು ಬೇಕೋ ಅದೆಲ್ಲ ಕೊಡ್ತಾ ಇರುವಂಥದ್ದು. ಇವ್ರು ಕೆಲಸ ಮಾಡಲಿ ಅಂತ ಅಜ್ಜನಂತವ್ರಿಗೆ, ಇಂಥವ್ರಿಗೆ ಎಲ್ಲ, ಇಂಥವ್ರಿಗೆಲ್ಲ ಕೊಳೆ ಬಟ್ಟೆ ಆಗಿದೆ ಅಂತ ಅಂದ್ರೆ ಅವ್ರು ಕೊಳೆ ಬಟ್ಟೆ ಕಷ್ಟಪಟ್ಟಿರೋದ್ರಿಂದ ಇವರೆಲ್ಲ ನೆಮ್ಮದಿಯಾಗಿ AC ಕಾರಲ್ಲಿ ಕೂತ್ಕೊಂಡು ಓಡಾಡಕ್ಕಾಗೋದು. ಇದು ವಿಚಾರ. ಅಜ್ಜ ಏನಾಗ್ಬೇಕಾಗಿದೆ? ಯಾರು ಯಾವ ಇಲಾಖೆದಲ್ಲಿ ರೇಷನ್ ಕಾರ್ಡ್ ಯಾರ್ದು? ಫುಡ್ ಇಲಾಖೆ ಸರ್. ರೇಷನ್ ಕಾರ್ಡ್ ಆದ್ರೆ ಫುಡ್ ಇಲಾಖೆ ರೇಷನ್ ಕಾರ್ಡ್ ಇಲ್ಲೇ ಬರ್ತಾರೆ ಫುಡ್ ಇಲಾಖೆ. ಅಲ್ಲಿ ಹೋಗಿದ್ರೆ ನಿಮಗೆ ಏನಂತಾರೆ? ಎಲ್ಲಿಗೆ? ಪಾಂಡಿಚೇರಿಗೆ. ಅಲ್ಲಿ ಯಾಕೆ ಇವ್ರು ಮಾಡೋದಿಲ್ಲ ಅಂತ ಒಂದ್ಸಲ ಕೇಳಿ ಬನ್ನಿ ಅಣ್ಣ. ನೀವು ಹೋಗಿ ಅವ್ರ ಜೊತೆ ಏನಾಗ್ಬೇಕು, ಯಾಕೆ ಮಾಡಲ್ಲ, ಇಲ್ಲೇ ಮಾಡಕ್ಕಾಗಲ್ಲ ಹೋಗ್ಬೇಕಾ? ಸರ್ ಈಗ ಒಂದ್ ನಿಮಿಷ ಇದು ಮುಗಿಸ್ಬಿಡೋಣ. ವಿಡಿಯೋ ಲೈವ್ ನಡೀತಾ ಇದೆ. ಬಂಧುಗಳೇ, ಇದುವರೆಗೆ ನೀವು ನೋಡಿದ್ರಿ ಸಬ್ ರಿಜಿಸ್ಟರ್ ಕಚೇರಿ ಬೆಳಗಾವಿನಲ್ಲಿ ನಡೆದಂತ ಘಟನೆ ಇದು. ನಾವು ಅವ್ರಿಗೆ ಹೇಳಿದ್ದೀವಿ, ಇಂತಹ ಕೃತ್ಯಗಳು ಮತ್ತೊಮ್ಮೆ ಮಗದೊಮ್ಮೆ ನಡೆದ್ರೆ, ನಮ್ಮ ಕಣ್ಣಿಗೆ ಬಿದ್ದರೆ ನಾವು ಸಹಿಸುವಂಥವರೆಲ್ಲ, ಅದನ್ನ ಸರಿ ಮಾಡ್ಕೋಬೇಕು. ನೀವು ಯಾವುದೇ ರೀತಿಯ ಮುಂದಿನ ವಿಚಾರವನ್ನ ನಾವು ಕೇಳೋದಿಲ್ಲ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಂಥದ್ದೇನಾದರೂ ನಮಗೆ ಸಾಕ್ಷಿ ಸಮೇತ ಸಿಕ್ಕಿದ್ರೆ ನೀವು ಎಲ್ಲಿಗೆ ಹೋಗ್ಬೇಕು? ಪರಮನಗರ ಅಂತ ನಾವು ಬೆಂಗಳೂರಲ್ಲಿ ಹೇಳ್ತಿರ್ತೀವಿ. ಇದ್ಯಾವುದೋ ಎಲ್ಲಿದೆ ಅಲ್ಲಿಗೆ ಅಂತಹ ಕೆಲಸ ನಿಮ್ಗೆ ಆಗುತ್ತೆ. ಯಾರಾದರೂ ಇರಲಿ ಅಧಿಕಾರಿ ವರ್ಗ, ನಾವು ಮುಲಾಜು ನೋಡೋದಿಲ್ಲ. ಕಾರಣ ಇಷ್ಟೇ, ಈ ನಾಡು ಉಳಿಬೇಕು, ಇಲ್ಲಿನ ಜನ ಉಳಿಬೇಕು ಅಂತ ಕಷ್ಟಪಡ್ತಾ ಇರುವಂಥವ್ರು. ಯಾಕೆಂದ್ರೆ ಅವತ್ತು ಬ್ರಿಟಿಷರು ನಮ್ಮನ್ನ ವಂಚಿಸಿದ್ರು, ಬೇರೆ ಬೇರೆಯವರೆಲ್ಲ ನಮ್ಮ ರಾಷ್ಟ್ರವನ್ನ ಧ್ವಂಸ ಮಾಡಿದ್ರು. ಆದ್ರೆ ಇವತ್ತು ನಾವೇ ನಮ್ಮ ರಾಷ್ಟ್ರನ ನಮ್ಮವ್ರ ಕೈಲಿಂದನೇ ಧ್ವಂಸ ಮಾಡಿಸ್ಕೊಳ್ಳೋದಕ್ಕೆ ನಾವಿಷ್ಟ ತಯಾರಿಲ್ಲ. ನಮ್ಮವ್ರನ್ನ ಹೊಡೆದ್ರು ನಾವು ತಯಾರಿಲ್ಲ. ಅವರಿಂದ ರಕ್ಷಣೆ ಮಾಡುವಂತವ್ರು ಯುವಕರು ಇದೀವಿ ನಮ್ಮ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಅಂತ ಹೇಳೋದಕ್ಕೆ ಈ ಮೂಲಕ ನಾವು ನಿಂತಿದ್ದೀವಿ. ಒಂದಿಷ್ಟು ಜನ ಒಗ್ಗಟ್ಟಾಗಿ ಬನ್ನಿ. ನೀವು ಮುಂದಿನಂತ ವಿಚಾರಗಳಲ್ಲಿ ರಾಜ್ಯದ ಜನತೆ ಎಚ್ಚೆತ್ತುಕೊಳ್ಳಿ. ಇಂಥ ವಿಚಾರಗಳನ್ನ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗೋಣ. ನಮ್ಮವರಾಗ್ಲಿ, ಯಾರಾಗ್ಲಿ, ಹೊರಗಿನವರಿಂದ ಆಗ್ಲಿ
ಯಾವುದೇ ಆತಂಕ ಭಯ ಭೀತಿ ಇಲ್ಲದಂತಹ ಸಮಾಜ ನಮ್ಮದಾಗುತ್ತೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಂತ ಒಂದು ಉನ್ನತವಾದಂತಹ ರಾಜ್ಯವನ್ನ ನಿರ್ಮಾಣ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ನಮ್ಮೂರೇ ನಮ್ಮನ್ನ ದಮನ ಮಾಡ್ತಾ ಹೋದ್ರೆ ಯಾರು ಕೇಳೋರು? ಅದು ಹೇಳ್ತಾರಲ್ಲ, ಕಾಯ್ಬೇಕಾಗಿರುವಂತ ಶಿವನೇ ಕಾಯ್ದೆ ಹೋಗ್ಬಿಟ್ರೆ ಬೇರೆ ಯಾರು ಕಾಯ್ತಾರೆ ಅನ್ನುವಂಥದ್ದು. ಶಿವ ಏನು ಶಿವ ಕೊಲ್ಲ ಹರ ಕೊಲ್ಲರ್ ಪರ ಕಾಯುವನೆ ಅಂತ ಏನೋ ಒಂದಿದೆ ಅಲ್ವ ಸರ್? ಶಿವ ಹರ ಕೊಲ್ಲಲ್ ಪರ ಕಾಯುವನೆ ಅಲ್ಲಲ್ಲ ಸರ್. ಹರ ಮುನಿದರೆ ಪರ ಕಾಯುವನೆ ಅಂತ ಅಂದ್ರೆ ಹರ ನಮಗೆ ಇಷ್ಟ ಆಗಿರುವಂತ ದೇವರೇ ನಮ್ಮ ಮೇಲೆ ಮುನಿಸ್ಕೊಂಡ್ಬಿಟ್ರೆ ಬೇರೆಯವ್ರು ಕಾಯೋದಿಲ್ಲ ಯಾರು, ನಾವೇ ಕಾಯ್ಕೋಬೇಕು. ಅದಕ್ಕೆ ಅಂತ ಒಳ್ಳೆ ಮಹತ್ ಕೆಲಸವನ್ನು ಮಾಡೋಣ. ಇವೆಲ್ಲ ಇದಾವೆ ನಮ್ಮಲ್ಲೆಲ್ಲ ಆಲ್ರೆಡಿ. ದೇಶದಲ್ಲಿ ಇಂಥ ವಿಚಾರಗಳ ಬಗ್ಗೆ ಬಹಳಷ್ಟು ಮಹನೀಯರುಗಳು ಬರೆದಿದ್ದಾರೆ. ಒಂದು ಒಳ್ಳೆ ವಿಚಾರಕ್ಕೆ ನಾವು ಹೋಗೋಣ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಂಥ ಮಹತ್ತರವಾದಂಥ ಅದಕ್ಕೆ ಏನು ಹೇಳ್ತೀವಿ ಅಂತ ದೊಡ್ಡ ಉನ್ನತ ವಿಚಾರಗಳನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇದೆ. ಯಾರಿಗೇ ಆಗಲಿ ನಾವು ತೊಂದರೆ ಕೊಡೋದಿಲ್ಲ. ಆದರೆ ನಮ್ಮಂಥವ್ರು ನಮ್ಮ ಜನಗಳಿಗೆ ತೊಂದರೆ ಆದರೆ ನಾವು ಬಿಡೋದಿಲ್ಲ. ಇಷ್ಟು ಮಾತ್ರ ಹೇಳ್ತಾ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಕ್ಷಕ್ಕೆ, ಭ್ರಷ್ಟರೇ, ನಾಡ ಪ್ರೇಮಿಗಳೇ, ರಾಜಕಾರಣಕ್ಕೆ ಮುಂದಾಗಿ ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ, ಕುವೆಂಪು ಅವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ, ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕನ್ನಡ ಭುವನೇಶ್ವರಿಗೆ ನಮಸ್ಕಾರ.